ಅನಿಲ ಬಳಕೆಯಲ್ಲಿ ಇನ್ನೂ ತೆಗೆದುಕೊಳ್ಳಬಹುದಾದ ಸುರಕ್ಷತಾ ಕ್ರಮಗಳು ಯಾವುದಿದೆ ಸರ್? ಈಗ ಸುರಕ್ಷತಾ ಕ್ರಮ ತುಂಬ ಇದೆ ಸರ್. ಪ್ರತಿಯೊಂದು ಸಾರಿನೂ ನಾವು ಅಡ್ವೈಸ್ ಮಾಡೋದು, ಪ್ರತಿಯೊಂದು ಸಾರಿನೂ ಅಡುಗೆ ಮಾಡಬೇಕಾದ್ರೆ ಅಥವಾ ಒಂದು ಕಾಫಿ ಮಾಡಬೇಕಾದ್ರೂ ಸಹ ರೆಗ್ಯುಲೇಟರ್ಸನ್ನು ಆನ್ ಮಾಡಬೇಕು, ಸ್ವಿಚ್ ಆನ್ ಮಾಡಬೇಕು, ಸ್ಟವ್ ಹಚ್ಚಬೇಕು. ನಮ್ಮದು ಕಾಫಿನೋ ಅಡುಗೆನೋ ಮುಗೀತು, ಫಸ್ಟು ರೆಗ್ಯುಲೇಟರ್ಸ್ ಆಫ್ ಮಾಡಬೇಕು, ಆಮೇಲೆ ಸ್ವಿಚ್ ಆಫ್ ಮಾಡಬೇಕು. ಪ್ರತಿಯೊಂದು ಸಾರಿನೂ ಪ್ರತಿಯೊಂದು ನಮ್ಮ ಅಡುಗೆ ಕೆಲಸ ಮುಗಿದ ತಕ್ಷಣ ಸಿಲಿಂಡ್ರ್ ಮೇಲಿರೋ ರೆಗ್ಯುಲೇಟರನ್ನು ಆಫ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಬ್ಬೊಬ್ಬರು ಎಲ್ಲ ಗ್ರಾಹಕರು ಏನು ಯೋಚನೆ ಮಾಡ್ತಾರೆ ಅಂದರೆ ರಾತ್ರಿ ಮಲಗಬೇಕಾದ್ರೆ ಮಾತ್ರ ರೆಗ್ಯುಲೇಟರ್ಸ್ ಆಫ್ ಮಾಡಿದ್ರೆ ಸಾಕು ಅಂತಾರೆ. ಎಷ್ಟೋ ಮನೆಯಲ್ಲಿ ರೆಗ್ಯುಲೇಟರ್ಸೇ ಆಫ್ ಮಾಡಲ್ಲ. ಇದು ದಯವಿಟ್ಟು ಸುರಕ್ಷತೆ ಅಲ್ಲ. ನಮ್ಮೆಲ್ಲ ಗ್ರಾಹಕರಿಗೆ ನಾನು ಇನ್ನೊಂದು ಸತಿ ವಿನಂತಿ ಮಾಡ್ಕೊಳ್ತೀನಿ, ಪ್ರತಿಯೊಂದು ಸತಿನೂ ನಿಮ್ಮ ಅಡುಗೆ ಕಾರ್ಯಕ್ರಮ ಮುಗಿದ ತಕ್ಷಣ, ಅದು ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಏನೇ ಆಗಿರ್ಬೋದು, ತಕ್ಷಣ ರೆಗ್ಯುಲೇಟರ್ಸ್ ಆಫ್ ಮಾಡಿ. ನೀವು ರೆಗ್ಯುಲೇಟರ್ಸು ಎಷ್ಟು ಸತಿ ಆಫ್ ಮಾಡಿದ್ರೂ ಏನೂ ಆಗಲ್ಲ. ಅಕಸ್ಮಾತ್ ಅದು ಏನಾದರೂ ದೋಷಪೂರಿತ ಆದರೂ ಸಹ ಆ ರೆಗ್ಯುಲೇಟರ್ಸು ಕಂಪನಿ ಪ್ರಾಪರ್ಟಿ. ರೆಗ್ಯುಲೇಟರ್ಸು ಮತ್ತು ಸಿಲಿಂಡ್ರು ಕಂಪನಿ ಪ್ರಾಪರ್ಟಿ. ನಿಮಗೆ ರೆಗ್ಯುಲೇಟರ್ಸು ಸಿಲಿಂಡ್ರು ಡಿಪಾಸಿಟ್ ಇಟ್ಕೊಂಡು, ಸೆಕ್ಯೂರಿಟಿ ಡಿಪಾಸಿಟ್ ಇಟ್ಕೊಂಡು ನಿಮಗೆ ರೆಗ್ಯುಲೇಟರ್ಸು ಸಿಲಿಂಡ್ರ್ ನಾವು ಕೊಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಸಿಲಿಂಡ್ರು ಮತ್ತು ರೆಗ್ಯುಲೇಟರ್ಸಲ್ಲಿ ದೋಷಪೂರಿತ ಕಂಡು ಬಂದರೆ ತಕ್ಷಣ ನಾವು ವಿತೌಟ್ ಕಾಸ್ಟ್ ನಿಮಗೆ ಎಕ್ಸ್ಚೇಂಜ್ ಮಾಡಿ ಒಳ್ಳೆಯ ಒಂದು ರೆಗ್ಯುಲೇಟರ್ಸು ಸಿಲಿಂಡ್ರು ಕೊಡೋ ವ್ಯವಸ್ಥೆ ಗ್ಯಾಸ್ ಏಜೆನ್ಸಿನವ್ರು ಮಾಡ್ತಾರೆ.